ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ಶ್ರೀ ಆ್ಯಂಡ್ ನಾನು ಮೈಸೂರು ಹುಡುಗಿ ಇನ್ ಹಾಲೆಂಡ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಮೈಸೂರು ಹಾಲೆಂಡ್ ಎಕ್ಸ್ಪ್ರೆಸ್. ಸೊ ಈ ವಿಡಿಯೋನಲ್ಲಿ ಏನಿದೆ, ಈ ವಿಡಿಯೋನಲ್ಲಿ ನಿಮಗೆಲ್ಲ ಲಗೇಜ್ ಪ್ಯಾಕಿಂಗ್ ಟಿಪ್ಸ್ ಕೊಡೋಣ ಅಂತ. ಎಲ್ಲರೂ ಸಾಕಷ್ಟು ಟಿಪ್ಸ್ ನೋಡಿರ್ತೀರ, ಎಲ್ಲರೂ ಪ್ಯಾಕಿಂಗ್ ಕ್ಯೂಬ್ಸ್ ಎಲ್ಲ ತೋರಿಸಿ ಹೇಗೆ ಪ್ಯಾಕ್ ಮಾಡೋದು ಅಂತ ತೋರಿಸ್ತಾರೆ. ಬಟ್ ನಮ್ಮ ಥರ ಕಾಂಪ್ಲಿಕೇಟೆಡ್ ಐಟಮ್ಸ್ನ ದೊಡ್ಡ ಸೂಟ್ ಕೇಸ್ನಲ್ಲಿ ಏರ್ಪ್ಲೇನ್ ಮೇಲೆ ತಗೊಂಡು ಹೋಗೋದು ಹೇಗೆ ಅಂತ ಯಾರೂ ತೋರಿಸಿಲ್ಲ. ಸೊ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ನಮ್ಮ ಜೊತೆ 2 months ಇದ್ದು ಆಮ್ಸ್ಟರ್ಡ್ಯಾಮ್ ಟು ಮೈಸೂರು ಆಲ್ರೆಡಿ ಹೋಗಿ ತಲುಪಾಯ್ತು ಆ್ಯಂಡ್ ಲಗೇಜ್ ಕೂಡ ಎಲ್ಲ ಸೇಫಾಗಿ ತಲುಪಿದೆ. ಸೊ ವಾಪಸ್ ಹೋಗಿ ರೀಕ್ಯಾಪ್ ನೋಡ್ಕೊಂಬರೋಣ. ಲಗೇಜ್ ಹೇಗೆ ಪ್ಯಾಕ್ ಮಾಡಿದ್ವಿ, ಅದ್ರ ಜೊತೆ ಟಿಪ್ಸ್, ಮತ್ತೆ ಅವ್ರಿಗೆ ಹೇಗೆ ಗುಡ್ ಬೈ ಹೇಳಿದ್ವಿ, ಬಟ್ ವಿತ್ ಅ ಸ್ಯಾಡ್ ಫೇಸ್. ರೆಡಿನಾ? ಹಾಗಾದ್ರೆ ಬನ್ನಿ ನೋಡಿ ಏನೇನು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂತ. ಫುಲ್ ಕ್ರೇಜಿ ಆಗಿದೆ ಈ ಸರಿ ಸಾಮಾನು ಲಿಸ್ಟ್ ಅಂತೂ. ನಿಮಗೆ ಕಾಣಿಸ್ತಾ ಇದೆ, ಮೈಕ್ರೋ ಓವನಿಂದ ಹಿಡಿದು ಬಾಟಲ್ಸ್ ಅಂತ ಎಷ್ಟು ಸಾಮಾನಿದೆ. ನಮ್ಮ ಮನೆ ರಿನೋವೇಟ್ ಮಾಡಿದಾಗ ಎಷ್ಟೊಂದು ಥಿಂಗ್ಸ್ ಎತ್ತಿಟ್ಟಿದ್ದೆ, ನನಗೆ ಯೂಸ್ ಇಲ್ಲ, ಇಲ್ಲಿ ಇಂಡಿಯಾಗೆ ಕೊಟ್ಟು ಕಳ್ಸೋಣ ಅಂತ. ಸೊ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಕೋಹಾಲ್ ಅಂದರೆ ಎಣ್ಣೆ ಬಾಟಲ್ಸ್ಗೆ ಕಾಯ್ತಾ ಇದ್ದಾರೆ. ಸೊ ಟೋಟಲಿ 10 liter ಬಾಟಲ್ಸ್ನ ಚೆಕ್ಕಿನ್ನಲ್ಲಿ ಹಾಕ್ತಾಯಿದ್ದೀವಿ. ಸೊ ಇದನ್ನು ಕೂಡ ಸೇಫಾಗಿ ತೊಗೊಂಡು ಹೋಗಬೇಕು. ಇಷ್ಟು ಸಾಮಾನ 2 30 kg ಸೂಟ್ ಕೇಸ್ ಮತ್ತು 2 8 kg ಸೂಟ್ ಕೇಸ್ನಲ್ಲಿ ಫಿಟ್ ಮಾಡಬೇಕು. ನಾವಂತೂ ಫುಲ್ ಡೆಲಿಕೇಟ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಇಷ್ಟು ವರ್ಷ ನೀಟಾಗಿ ಬಂದಿದೆ. ಸೊ ಈ ಸರಿ ಪ್ಯಾಕಿಂಗ್ ಹೇಗೆ ಮಾಡ್ತಾ ಇದ್ದೀವಿ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವಾ ಹೇಗೆ ಲಗೇಜ್ನ ತೆಗ್ದು ಬಿಸಾಕ್ತಾರೆ ಏರ್ಪೋರ್ಟಿಗೆ ತುಂಬಬೇಕಾದ್ರೆ. ಸೊ ಅದಕ್ಕೆ ನನ್ನ ಫ್ರೆಂಡ್ಸು ನನಗೆ ಕೇಳ್ತಾ ಇದ್ರು, ಇಂಡಿಯಾಯಿಂದ ಅಪ್ಲಯನ್ಸಸ್ ಡೆಲಿಕೇಟ್ ಐಟಮ್ಸ್ನೆಲ್ಲ ತರ್ತಾ ಇರ್ತೀವಲ್ಲ, ಹೇಗೆ ಪ್ಯಾಕ್ ಮಾಡ್ತೀವಿ, ಯಾಕಂದರೆ ಅವ್ರದ್ದೆಲ್ಲ ಎಷ್ಟೊಂದು ಸತಿ ಡ್ಯಾಮೇಜ್ ಎಲ್ಲ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆ್ಯಂಡ್ ಟಿಪ್ಸ್ ಸಿಗ್ಬೋದು. ಹೇಗೆ ಎವ್ರಿ ಇಂಚ್ ಯೂಸ್ ಮಾಡ್ಕೋಬೋದು ಸೂಟ್ ಕೇಸ್ನಲ್ಲಿ, ಆಮೇಲೆ ಹೇಗೆ ಡಿವೈಡ್ ಮಾಡ್ಬೋದು ಚೆಕ್-ಇನ್ ಬ್ಯಾಗಲ್ಲಿ ಥಿಂಗ್ಸು ಮತ್ತು ಕ್ಯಾರಿ ಆನ್ ಲಗೇಜು, ಮತ್ತು ಕೂಡ ಗೊತ್ತಿಲ್ಲದೆ ಇರೋರಿಗೆ ಅಥವಾ ನೋಡಿಲ್ಲದೆ ಇರೋರಿಗೆ ಏರ್ಪೋರ್ಟ್ರಲ್ಲಿ ಹೇಗೆ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಕರೆಕ್ಟಾಗೈತೆ. ಎರಡು ಫಸ್ಟ್ ಸೂಟ್ ಕೇಸೇ ತುಂಬ ಕಾಂಪ್ಲಿಕೇಟೆಡ್ ಇದ್ದಿದ್ದು. ಆಲ್ಮೋಸ್ಟ್ 4 ಟ್ರಯಲ್ಸಲ್ಲಿ ಹೆಂಗೋ ಮಾಡಿ 30.8 kgsಗೆ ತಂದ್ವಿ. ನಮ್ಮ ಥರ ಕಾಂಪ್ಲಿಕೇಟೆಡ್ ಐಟಮ್ಸ್ ತರೋರಿಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಸೂಟ್ ಕೇಸ್ ಗ್ಯಾಪ್ಸ್ ನೀಟಾಗಿ ಕವರ್ ಆಗಬೇಕು ವಿತ್ ಕಾಂಬಿನೇಷನ್ ಆಫ್ ಕ್ಲೋತ್ಸ್, ಇಲ್ಲಾಂದರೆ ನಾನ್ ಡೆಲಿಕೇಟ್ ಐಟಮ್ಸ್ ಅರೌಂಡ್ ಡೆಲಿಕೇಟ್ ಐಟಮ್ಸ್ ಹಾಕಿದ್ರೆ ಬೆಟರ್. ಆಮೇಲೆ ಥಿಕ್ ಪ್ಲಾಸ್ಟಿಕ್ ಕವರ್ಸ್, ಇಲ್ಲ ಕಾರ್ಡ್ಬೋರ್ಡ್, ಇಲ್ಲ ಥರ್ಮೋಕಾಲ್ ಪೀಸಸ್ ಈ ಥರ ಕೂಡ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ಸ್ಪೇಸ್ ತೊಗೊಳ್ದೇ ಇರೋ ಥರ ನೋಡ್ಕೊಳ್ಳಿ, ಆದಷ್ಟು ಜಾಸ್ತಿ ಸ್ಪೇಸ್ನ ಯೂಸ್ ಮಾಡಬೇಕಲ್ವ. ಆಮೇಲೆ ಕ್ಯಾಬಿನ್ ಲಗೇಜ್ನಲ್ಲಿ ಜನರಲಿ ನಾವು ಆದಷ್ಟು ಬಟ್ಟೆ ಆ್ಯಂಡ್ ನಾನ್ ಫುಡ್ ಐಟಮ್ಸ್ ಇಟ್ಟಿರ್ತೀವಿ, ಸುಮ್ಮನೆ ಯಾಕೆ ತಲೆನೋವು ಅಲ್ಲಿ ಚೆಕಿಂಗ್ ಹತ್ರ ಅಂತ. ಆಮೇಲೆ ಇನ್ನು ಜನರಲ್ ಆಗಿ ಫ್ಲೈಟಲ್ಲಿ ಏನೇನು ತೊಗೊಂಡು ಹೋಗ್ಬೋದು ಹೋಗಬಾರ್ದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆಮೇಲೆ ವೆಬ್ಸೈಟ್ ಅಥವಾ ಏರ್ಪ್ಲೇನ್ಸ್ನ ರೂಲ್ಸಲ್ಲೂ ಚೆಕ್ ಮಾಡ್ಕೋಬೋದು. ಇನ್ನು ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಪ್ಯಾಕಿಂಗ್ ಬಗ್ಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ.
ಆಮೇಲೆ ಈ ಥರ ಡೆಲಿಕೇಟ್ ಐಟಮ್ಸ್ ತೊಗೊಂಡೋಗೋಕ್ಕೆ ಆದಷ್ಟು ಸ್ವಲ್ಪ ಹಾರ್ಡ್ ಕವರ್ ಇರೋ ಸೂಟ್ ಕೇಸ್ ಇದ್ದರೆ ಬೆಟರ್, ಆದಷ್ಟು ಏಟ್ ಬೀಳಲ್ಲ ಒಳಗಡೆ ಇರೋ ಸಾಮಾನಿಗೆ. ನಮ್ಮಪ್ಪ ಪ್ಯಾಕಿಂಗ್ನಲ್ಲಿ ಫುಲ್ ಎಕ್ಸ್ಪರ್ಟ್. ನಮ್ಮ ಮನೇಲಿ ಎಲ್ಲರಿಗೂ ಅವರೇ ಪ್ಯಾಕ್ ಮಾಡಿಕೊಡ್ತಾರೆ. ಅಂದರೆ ನಮಗೆ, ನನ್ನ ತಮ್ಮ ಸಿಂಗಪೂರ್ಗೆ ಹೊರಡಬೇಕಿದ್ರೆ, ಮೈಸೂರಿಂದ ನಮ್ಮ ಮನೇಲಿ ಯಾರೇ ಹೊರಡಬೇಕಿದ್ರು ಅವರೇ ಪ್ಯಾಕ್ ಮಾಡ್ತಾರೆ. ಲಗೇಜ್ ಪ್ಯಾಕಿಂಗ್ ಎಷ್ಟು ಕಾಂಪ್ಲಿಕೇಟೆಡ್ ಅಂದರೆ, ಎಲ್ಲ ಸರಿ ಎಣ್ಣಲ್ಲಿ ನಾವು ಏನು ತೆಗಿಬೇಕು ಆ್ಯಂಡ್ ಏನು ಇಟ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಹೇಗೆ ಪ್ಲ್ಯಾನ್ ಮಾಡಿದ್ರು ನಮ್ಮದಂತೂ ಯಾವಾಗಲೂ ಜಾಸ್ತಿ ಸಾಮಾನು ಇದ್ದೇ ಇರುತ್ತೆ. Don't miss, okay? I'm waiting in India. Okay, baby. Hi. Give me kiss. Very nice, baby. ನಾನೊಂದು ಕಿಸ್. ಇಬ್ರು ಕೊಡ್ರಿ, ಎರಡು ಕಡೆಯಿಂದ. Yeah. ಬಾಯ್ ಲಕ್ಷ್ಮಿ. ಆಯ್ತು ಬಂದು ತಿಂದು ಹೇಗ್ ಕಳೆದು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಾರಿನಲ್ಲಿ. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಲಗೇಜ್ ಎಲ್ಲ ಪ್ಯಾಕ್ ಆಯಿತು, ಹೊರಡೋ ಟೈಮ್ ಕೂಡ ಬಂದ್ಬಿಟ್ಟಿದೆ. ಬನ್ನಿ ಎಲ್ಲರೂ ಏರ್ಪೋರ್ಟ್ಗೆ ಹೋಗಿ ಬಾಯ್ ಹೇಳ್ಬಿಟ್ಟು ಬರೋಣ. ಏರ್ಪೋರ್ಟ್ ರೀಚ್ ಆದ್ವಿ. 2 months ಬ್ಯಾಕ್ ಇದೇ ಏರ್ಪೋರ್ಟ್ನಲ್ಲಿ ಅವ್ರನ್ನ ಹೇಗೆ ವೆಲ್ಕಮ್ ಮಾಡಿದ್ವಿ ಅಂತ ಕೂಡ ವ್ಲಾಗ್ ಮಾಡಿದ್ದೀವಿ. ನೋಡಿಲ್ಲ ಅಂದರೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಲಿಂಕ್ ಕೊಟ್ಟಿರ್ತೀವಿ. ಇಲ್ಲಿ ನೋಡಿ, ನಾವು ಕ್ಯೂ ಅಲ್ಲಿ ಕೂಡ ಹೋಗ್ಬಿಟ್ಟು ಬಿಡ್ಬೋದು. ಬ್ಯಾಂಗ್ಳೂರಲ್ಲಿ ಒಳಗಡೆ ಕೂಡ ಹೋಗಕ್ಕೆ ಬಿಡಲ್ಲ. ನಾವು ಫುಲ್ ಅವ್ರ ಜೊತೆನೆ ಹೋಗಿ ಚೆಕ್ ಇನ್ ಮಾಡಿಸಿ ಬರ್ಬೋದು. ಫೈನಲಿ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಬೇಕಾದ್ರೆ ಫ್ರಜೈಲ್ ಅಥವಾ ಹೆವಿ ಅಂತ ಸ್ಟಿಕ್ಕರ್ ಹಾಕ್ಸೋದು ಮಾತ್ರ ಮರಿಬೇಡಿ, ಅದು ತುಂಬ ಇಂಪಾರ್ಟೆಂಟ್. ಅದಿದ್ದರೆ ಇರೋದ್ರಲ್ಲಿ ಸ್ವಲ್ಪ ಬೆಟರಾಗಿ ಹ್ಯಾಂಡಲ್ ಮಾಡ್ತಾರೆ ಲಗೇಜ್ನ, ಇಲ್ಲಾಂದರೆ ತೆಗೆದು ತುಂಬ ಫೋರ್ಸಾಗಿ ಎಸಿತಾರೆ. ಸೊ ಫೈನಲಿ ಗುಡ್ ಬೈ ಹೇಳೋ ಟೈಮ್ ಬಂದೇ ಬಿಡ್ತು. ಇವಾಗ ಒಳಗಡೆ ಹೋಗ್ತಾರೆ. ಗುಡ್ ಬೈಸ್ ಆರ್ ವೆರಿ ಡಿಫಿಕಲ್ಟ್ ಅಲ್ವಾ? ನನಗಂತೂ ಈ ಮೊಮೆಂಟ್ ಎಲ್ಲ ಇಷ್ಟನೇ ಆಗಲ್ಲ. ನಿಮ್ಗೇನು ಅನಿಸುತ್ತೆ? ಈ ವಿಡಿಯೋನಲ್ಲಿ ಲಗೇಜ್ ಹೇಗೆ ಪ್ಯಾಕ್ ಮಾಡ್ತೀವಿ ನಾವು ಕಾಂಪ್ಲಿಕೇಟೆಡ್ ಐಟಮ್ಸ್ ಜೊತೆ ಆ್ಯಂಡ್ ಗುಡ್ ಬೈ ಅಟ್ ಏರ್ಪೋರ್ಟ್ ನೋಡಿದ್ರಿ. ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.